ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಿಸಲು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಪಾನೀಯಗಳು ಅತ್ಯಂತ ಉಪಯುಕ್ತವಾಗುತ್ತದೆ. ಅಂತಹ ಪೌಷ್ಟಿಕ ಹಾಗೂ ಸಾಂಪ್ರದಾಯಿಕ ಪಾನೀಯಗಳಲ್ಲಿ ದಾಸವಾಳ ಹೂವಿನ ಜ್ಯೂಸ್ ಪ್ರಮುಖ ಸ್ಥಾನವನ್ನು ಹೊಂದಿದೆ. ದಾಸವಾಳ ಹೂವು ಆಯುರ್ವೇದದಲ್ಲಿ ಔಷಧಿಯ ಗುಣಗಳಿಗೆ ಪ್ರಸಿದ್ಧವಾಗಿದ್ದು, ದೇಹದ ಉಷ್ಣತೆ ಕಡಿಮೆ ಮಾಡಲು ಹಾಗೂ ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯಕವೆಂದು ಪರಿಗಣಿಸಲಾಗುತ್ತೆ. ಈ ಜ್ಯೂಸ್ ತಯಾರಿಸುವ ವಿಧಾನ ತುಂಬಾ ಸರಳವಾಗಿದೆ. ಮೊದಲು ತಾಜಾ ದಾಸವಾಳ ಹೂಗಳನ್ನು ಆಯ್ದು ಅದರ ದಳಗಳನ್ನ ಬೇರ್ಪಡಿಸಬೇಕು. ನಂತರ ಅವುಗಳನ್ನ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಬೇಕು. ಬೇರೆ ಪಾತ್ರೆಗಳಲ್ಲಿ ನೀರನ್ನ ಕುದಿಸಿ ಬಿಸಿ ನೀರಿನಲ್ಲಿ ಈ ಹೂದಳಗಳನ್ನ ಹಾಕಿ ಮುಚ್ಚಬೇಕು. ಕೆಲವು ಸಮಯದ ನಂತರ ದಳಗಳಲ್ಲಿರುವ ಬಣ್ಣ ಮತ್ತು ಪೌಷ್ಟಿಕಾಂಶಗಳು ನೀರಿಗೆ ಸೇರ್ತವೆ. ಬಳಿಕ ಇದಕ್ಕೆ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಬೇಕು. ನೀರು ತಣ್ಣಗಾದ ನಂತರ ಸ್ವಲ್ಪ ನಿಂಬೆ ಹುಳಿ ಮತ್ತು ಏಲಕ್ಕಿ ಪುಡಿ ಸೇರಿಸಬೇಕು. ನಿಂಬೆ ದೇಹಕ್ಕೆ ವಿಟಮಿನ್ ಸಿ ಅನ್ನು ಒದಗಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಏಲಕ್ಕಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಹಾಗೂ ಸುವಾಸನೆ ನೀಡಲು ಸಹಾಯ ಮಾಡುತ್ತೆ. ಕೊನೆಯಲ್ಲಿ ಮಿಶ್ರಣವನ್ನ ಸೋಸಿ ಸ್ವಚ್ಛವಾದ ಪಾನೀಯವನ್ನ ಪಡೆಯಬೇಕು. ತಂಪಾಗಿ ಕುಡಿಯಲು ಇಷ್ಟವಿದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟು ನಂತರ ಸೇವಿಸಬಹುದು. ಈ ಪಾನೀಯವು ದೇಹಕ್ಕೆ ತಂಪು ನೀಡುವುದರ ಜೊತೆಗೆ ದಾಹ ತಣಿಸಲು ಸಹಾಯಕವಾಗಿದೆ. ದಾಸವಾಳ ಹೂವುಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಶುದ್ಧವಾಗಿಸಲು ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕೂದಲಿನ ಬೆಳವಣಿಗೆಗೆ ಸಹಕಾರಿ ಎಂದು ಪರಂಪರೆಯಿಂದ ನಂಬಲಾಗಿದೆ. ದೇಹದ ಉಷ್ಣತೆ ಕಡಿಮೆ ಆದರೆ ಕೂದಲು ಉದುರುವ ಸಮಸ್ಯೆಯು ಕಡಿಮೆಯಾಗಬಹುದು ಎಂದು ಹೇಳಲಾಗುತ್ತೆ. ಬೇಸಿಗೆಯಲ್ಲಿ ಹೆಚ್ಚು ಬೆವರು ಮತ್ತು ದೇಹದಲ್ಲಿ ನೀರಿನ ಕೊರತೆ ಸಾಮಾನ್ಯವಾಗಿರುತ್ತೆ. ಈ ಸಂದರ್ಭಗಳಲ್ಲಿ ದಾಸವಾಳ ಜ್ಯೂಸ್ ಅನ್ನು ಸೇವಿಸಿರುವುದರಿಂದ ಶಕ್ತಿ ದೊರೆಯುತ್ತದೆ ಮತ್ತು ದೇಹ ಚೈತನ್ಯವಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇದನ್ನು ಸೇವಿಸಬಹುದು. ಆದರೆ ಅತಿಯಾಗಿ ಸಕ್ಕರೆ ಸೇರಿಸದೆ ಮಿತವಾಗಿ ಬಳಸುವುದು ಉತ್ತಮ. ಒಟ್ನಲ್ಲಿ ದಾಸವಾಳ ಹೂವಿನಿಂದ ತಯಾರಾಗುವ ಈ ಜ್ಯೂಸ್ ಒಂದು ಸರಳ, ಸಹಜ ಮತ್ತು ಆರೋಗ್ಯಕರ ಪಾನೀಯವಾಗಿದೆ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು, ಕೂದಲಿನ ಆರೋಗ್ಯ ಕಾಪಾಡಲು ಮತ್ತು ದಾಹವನ್ನು ತಣಿಸಲು ಇದು ಉತ್ತಮ ಆಯ್ಕೆಯಾಗಿದೆ. ನಿಯಮಿತವಾಗಿ ಸೇವಿಸಿದ್ರೆ ದೇಹಕ್ಕೆ ತಾಜಾತನ ಹಾಗೂ ಆರೋಗ್ಯಕರ ಅನುಭವವನ್ನು ನೀಡುತ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.